ಅಲ್ಲೇ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಆ ಕತೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನಾಗಿ ಹೇಳಿದ್ರೆ ಅದನ್ನು ತೊಗೊಂಡೇ ಮಾಡೋ ಸೂಪರ್ ಆಗಿದೆ ಅಂತ ಯಾವಾಗಲೂ ಒಳ್ಳೆ ಜೋಸ್ ಕೊಡ್ತಾ ಇದ್ರು. ಪೇಸನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಅವ್ರು ನನಗೆ ಯಾವಾಗಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರ. ಸೊ ಸರಿ ಸರ್ ಯಾವುದೋ ಒಂದು ಜಾಕೆಟ್ ಹಾಕೊಂಡು ಬಂದಿದ್ರು. ಅದ್ರದ್ದು ಬೆಲೆ 18ರಿಂದ 20 ಸಾವಿರ. ನನಗೆ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಲ್ಲ ಸರ್, ನಿಮ್ಮದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟಲ್ಲೇ. ಸೊ ಅದನ್ನು ನಾನು ವೇದಿಕೆ ಮೇಲೆ ಹೇಳಬೇಕಿತ್ತು. ಸೊ ಅದನ್ನು ಇಲ್ಲಿ ನೆನಪಿಸ್ಕೊತಾ ಇದ್ದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ತುಂಬ ಯೂತ್ಗೆ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಸೊ ನೀವು ಎಲ್ಲೇ ಹೋದ್ರೂ ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟು 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ಥರ ತರಲೆ ಮಾಡಕ್ಕೆ ಹೋಗಿ ಒಂದು ಆರಾರು ಸಬ್ಜೆಕ್ಟ್ ಆಗಿರೋ ಒಂದು ಯೂತ್ಗೆ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದಿರ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಇದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅಂತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನ ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಅವರು ಮತ್ತು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನ್ರೇಷನಲ್ಲಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಟೈಟಲಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆ್ಯಕ್ಚುಲಿ ಈ ಪಾತ್ರ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ಸಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳು ತುಂಬ ಮಾಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸೊ ಸೀತಾರಾಮನ್ ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ತುಂಬಿದ್ರೆ, ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಆರರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನನಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಗದಿ ಮಸ್ತ್ ಮಾತಾಡೋದು ಭಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಯ್ತು. ಇನ್ನೊಂದು ಏನಂತಂದ್ರೆ ಕನ್ನಡ, ತಮಿಳು, ಮಲಯಾಳಮ್ಮು, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಕ್ಕೆ ರೆಡಿ ಆಗೈತೆ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗ. 2-3 ಸಿನಿಮಾ ಹೀರೋ ಮಾಡಿದ್ದಾನೆ, ವಿಲನ್ ಮಾಡಿದ್ದಾನೆ. ಇದು ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಮಾತಾಡೋಣ ಬೇಡ ಮಾಧ್ಯಮ ಪ್ರತಿನಿಧಿಗೆ ನಮಸ್ಕಾರ. ಶ್ರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡಾಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫೀಮೇಲ್ ಲೀಡ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಮೇಲೇ ಗೊತ್ತಾಗೋದು, ಯಾಕಂದರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಳಿದರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ ಮೇಲೇ ಗೊತ್ತಾಗೋದು. ಏನು ಮಾಡಿದ್ದೀರಾ, ನಿಮ್ಮ ಪಾತ್ರ ಏನು, ನೀವು ಯಾವ ರೂಪದಲ್ಲಿ ಇರ್ತೀರಾ? ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಸಣ್ಣದಾಗಿ ಹೇಳಬೇಕಂದ್ರೆ ಕೈಂಡ್ ಆಫ್ ಲೈಕ್ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ. ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಯಾರಿರೋದು ಅಂತ. ಥ್ಯಾಂಕ್ ಯು. ಇಷ್ಟೇ ಪ್ರಿಪೇರ್ ಆಗಿದ್ದ. ಯಾಕಂದರೆ ಕಾಂಪ್ರಮೈಸ್ ಆಗೋಕ್ಕೆ ನಮ್ಮ ಡೈರೆಕ್ಟರ್ ಹರೀಶ್ ಸರ್ ಬಿಟ್ಟಿಲ್ಲ. ಆ್ಯಂಡ್ ಪ್ರೊಡ್ಯೂಸರ್ಸು ಯಾವುದ್ರಲ್ಲೂ ಕಾಂಪ್ರಮೈಸ್ ಅವರು ಆಗಿಲ್ಲ. ಸೊ ಈ ಎಲ್ಲ ಬಾಯ್ಸ್ ಜೊತೆ ನಾನು ಹೇಳ್ತಾ ಇದ್ದೀನಿ, ಬಾಯ್ಸ್ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಸಿನಿಮಾದಲ್ಲಿ 2 ಕ್ಯಾರೆಕ್ಟ್ರಲ್ಲಿ ಒಂದು ಕಾಮಿಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಆದರೆ ಇದರಲ್ಲಿ ನಾವು ನೋಡಿದ್ದೆಲ್ಲ ಕಾಮಿಡಿ. ಇವರೆಲ್ಲ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ರೀಲ್ಸಲ್ಲಿ ಎಷ್ಟು ನೋಡಿದ್ರು ಇವರೇ ಕಾಣಿಸು. ನೀವು ಇವತ್ತು ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಕೇಳಿದ್ದೀರಾ. ಇನ್ನೊಂದು ಸಾಂಗು ಇಷ್ಟಲ್ಲೇ ರಿಲೀಸ್ ಆಗುತ್ತೆ. ಅದು ಕೇಳಿದ್ರೆ ಇನ್ನೂ ಸುಬ್ಬಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಸುಬ್ಬಲಕ್ಷ್ಮಿ ಅನ್ನೋ ಒಂದು ಸಾಂಗು. ಒಟ್ಟು ಈ ಟೀಮ್ ಜೊತೆ ನಂಗೆ ವರ್ಕ್ ಮಾಡಿ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಯುವರಾಜ್ ಸರ್ ಇಲ್ಲೇ ಇದ್ದಾರೆ. ಅವರ ತಾಯಿ, ಅವರ ತಂದೆ ಉಜ್ವಲ ಮೇಡಮು ಮತ್ತು ಸರು ಈ ಪ್ರೊಡಕ್ಷನ್ ನೋಡಿಕೊಂಡ್ರು. ತುಂಬ ಏನಂತ ಹೇಳಿದ್ರೆ, ಆ ಪ್ರೊಡಕ್ಷನ್ ಕೆಲಸ ಮಾಡಿದಾಗ ಸಣ್ಣವರು ದೊಡ್ಡವರು ಅದು ಏನೂ ಇಲ್ಲ. ಈ ಕೆಲಸ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್.
ಥ್ಯಾಂಕ್ ಯು. ಖುಷಿಯಿಂದ ಮಾಡಿರತಕ್ಕಂಥ ಸಿನಿಮಾ, ನಮ್ಮ ಸಿನಿಮಾ ಅಂತ ಮಾಡಿದೀವಿ. ಕೆಲವರು ಎಲ್ಲ ಸೆಟ್ಗಳಲ್ಲಿ ಆರ್ಟಿಸ್ಟ್ಗಳು ಹೋಗೋದು, ಅವ್ರದ್ದು ಪಾತ್ರ ಇದ್ದಾಗ ಬಂದು ಮಾಡೋದು, ಆ ರೀತಿ ಸಿನಿಮಾಗಳಲ್ಲಿ ನಡೆದಿರ್ಬೋದು. ಆದರೆ ನಮ್ಮ ಸಿನಿಮಾದಲ್ಲಂತೂ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಬಾಂಡಿಂಗ್ ಅಲ್ಲಿ ಡೈರೆಕ್ಟರು, ಪಾತ್ರಧಾರಿಗಳು ಅಂತೆಲ್ಲ ಭೇದ ಭಾವ ಇಲ್ಲದೆ ಡೈರೆಕ್ಷನ್ ಟೀಮ್ ಅವರು ಅಂತ ಪ್ರತಿಯೊಂದು ನಮ್ಮನ್ನ ಹಿಡಿದು ನಡೆಸಿದ್ದಾರೆ. ಬೇಕೇ ಬೇಕು ಅಂತ ಏನ್ ಟೈಟಲ್ ಇದೆ, ಆಗ್ತಾ ಇಲ್ಲ. ಬೇಕೇ ಬೇಕು ಅಂದ್ರೆ ಇನ್ನೊಂದು ಎಣ್ಣೆ ಅಲ್ಲ, ಹೆಣ್ಣಲ್ಲ, ಇನ್ನೊಂದು ಏನು ಅಲ್ಲ ಸರ್, ಗೆಲುವು ಸರ್. ನಮ್ಗೆ ಆಗ್ತಾ ಇಲ್ಲ, ನಮಗೆ ಗೆಲುವು ಬೇಕೇ ಬೇಕು. ದಯವಿಟ್ಟು ನಮಗೆ ಇನ್ನೂ ಮುಖಾಂತರ ಅದು ಏನಿದೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ.